ಹಾಂಟೆಡ್ ಹೋಟೆಲ್ ಆಫ್ ಸೌತ್ ಇಂಡಿಯಾ. ನಿಮ್ಗೆ ಬಿಪಾಶಾ ಬಾಸು ಆಕ್ಟ್ ಮಾಡಿದ ರಾಜ್ ಮೂವಿ ಗೊತ್ತಿರ್ಬೋದು. ವರ್ಷ 2001 ಆ ಮೂವಿ ಶೂಟಿಂಗ್ ಊಟಿದಾಗ ಆತಿತ್ತು. ಎಲ್ಲ ಕಾಸ್ಟ್ ಅಂಡ್ ಕ್ರೂ ಅಲ್ಲೇ ಉಳ್ಕೊಂಡಿದ್ರು. ಒಂದಿನ ಮುಂಬೈಲಿಂತ್ರ ಕೊರಿಯೋಗ್ರಾಫರ್ಸ್ ಮತ್ ಡ್ಯಾನ್ಸ್ ಕ್ರೂ ಊಟಿಗೆ ಬಂತ. ಆ ಡ್ಯಾನ್ಸ್ ಕ್ರೂ ಲೀಡ್ ಮಾಡತ್ತಿದ್ದ ಲೆಜೆಂಡ್ರಿ ಕೊರಿಯೋಗ್ರಾಫರ್ ಸರೋಜ್ ಖಾನ್ ಅವ್ರ ಟೀಮ್ ಆ ಹೋಟೆಲ್ದಾಗ ಉಳ್ಕೊಂಡಾಗ ಅವ್ರ ರಾತ್ರಿ ಇಡೀ ನಿದ್ದಿನ ಬಂದಿದ್ದಿಲ್ಲ. ಹೇಳ್ತಾರ ಫಸ್ಟ್ ಫ್ಲೋರ್ ನಿಂತ್ರ ಬಾಳ್ ಫರ್ನಿಚರ್ ಇಂದ ಆವಾಜ್ ಕೇಳತ್ತಿದ್ವಂತ. ಅವ್ರ ರಿಸೆಪ್ಷನಿಸ್ಟಿಗೆ ಫೋನ್ ಹಚ್ಚಿ ತಿಳ್ಸಾಕ್ ಹೋದ್ರ ಫೋನ್ ಡೆಡ್ ಇತ್ತು. ನೆಕ್ಸ್ಟ್ ಡೇ ರಿಸೆಪ್ಷನಿಸ್ಟ್ ಕಡೆ ಹೋದ್ರ ಸರೋಜ್ ಖಾನ್ ಕಂಪ್ಲೇಂಟ್ ಮಾಡಕ್. ಅದ್ರ ರಿಸೆಪ್ಷನಿಸ್ಟ್ ಅಂದ್ರ ಆ ಹೋಟೆಲ್ದಾಗ ಯಾವ ಫಸ್ಟ್ ಫ್ಲೋರು ಇಲ್ಲ ಅಂತ ಹೇಳಿ. ಇದನ್ನ ಕೇಳಿ ಸರೋಜ್ ಖಾನ್ ಹೆದರು ಬಿಟ್ರು. ಇದಷ್ಟೇ ಅಲ್ಲ, ಬಹಳಷ್ಟು ಗೆಸ್ಟಿಗ ಆ ಹೋಟೆಲ್ ಒಳಗ ಫರ್ನಿಚರ್ ತಾನ ಮೂವ್ ಆಗೋದ್ ನೋಡ್ಯಾರಂತ. ಮತ್ ಕೆಲವೊಬ್ರಿಗೆ ನೆಗೆಟಿವ್ ಎನರ್ಜಿ ಇರೋದ್ ಫೀಲು ಆಗೇತಂತ. 10 ವರ್ಷ ಆ ಹೋಟೆಲ್ ಬಂದಿತ್ತು ಮತ್ತು ಓಪನ್ ಆಗಿದ್ದ 2012. ಲೋಕಲ್ಸ್ ಪ್ರಕಾರ 1970 ಒಳಗ ಅಮೇಲಿಯಾ ಅನ್ನೋ ಹುಡುಗಿ ಬಂದಿದ್ಲಂತ ಗೆಸ್ಟ್ ಆಗಿ. ಆಕಿ ಅಚಾನಕ್ ಆ ಹೋಟೆಲ್ ನಿಂತ್ರ ನಾಪತ್ತೆ ಆಗ್ಬಿಟ್ಲಂತ. ಆದ್ರೆ ಆಕಿನ ಲಗೇಜ್ ಎಲ್ಲ ಆಕಿ ಉಳ್ಕೊಂಡಿದ್ ರೂಮ್ದಾಗ ಉಳಿದಿದ್ವಂತ. ಅಮೇಲಿಯಾ ಹುಡುಗಿಗೆ ಏನಾತ ಯಾರಿಗೋ ಗೊತ್ತಿಲ್ಲ. ಆ ಹೋಟೆಲ್ದಾಗ ಖರೆ ಹಾರರ್ ಎಕ್ಸ್ಪೀರಿಯನ್ಸ್ ಆದವ್ರು ಇದೇ ಹೇಳ್ತಾರ, ಅಲ್ಲಿ ನೆಗೆಟಿವ್ ಎನರ್ಜಿ ಇತ್ತಂತ. ಮತ್ತಿಂತ ವಿಡಿಯೋಸಿಗೆ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.